ಗ್ಯಾರಂಟಿ ನ್ಯೂಸ್ಗೆ ಒಂದು ಉನ್ನತ ಮೂಲಗಳಿಂದ ಯಾವ ಸಚಿವರಿಗೆ ಕೋಕು ಕೊಡಬಹುದು ಅನ್ನುವಂತ ಮಾಹಿತಿ ಎಲ್ಲ ಆ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರೋ ಪ್ರಕಾರ ತಮ್ಮ ಪದತ್ಯಾಗಕ್ಕೆ ಸಿದ್ಧರಾಗ್ತಾ ಇರುವಂತಹ ಸಚಿವರು ಯಾರು? ಆರಂಭದಲ್ಲೇ ಒಂದು ಹಿಂಟ್ ಕೊಟ್ಬಿಟ್ಟೆ, ಎಲ್ಲರೂ ಕೂಡ ಪ್ರಭಾವಿಗಳೇ, ಪ್ರಬಲ ಖಾತೆ ಹೊಂದಿರೋರೆ ಅಂತ. ಹಾಗಾದ್ರೆ ಯಾರ್ಯಾರು ಅನ್ನೋದನ್ನ ಈಗ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಯಾರ್ಯಾರಿಗೆ ಮಂತ್ರಿಗಿರಿ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ಆರಂಭದಲ್ಲಿ ನಾವು ಗಮನಿಸ್ಕೊಡೋಣ. ನಿಮಗೆಲ್ಲ ಗೊತ್ತು, ಬಿ ನಾಗೇಂದ್ರ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಪಡೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಸಿಎಂ ಸಿದ್ದರಾಮಯ್ಯನವರಿಗೆ. ಒಲ್ಲದ ಮನಸ್ಸಲ್ಲಿ ಬಿ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಂಡ್ರು. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತ ಈ ಹಿಂದೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೇ ಬಳ್ಳಾರಿಗೆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮುಂದಿನ ಬಾರಿ ಸಂಪುಟ ಪುನರ್ರಚನೆ ಆಗೋ ಹೊತ್ತಿಗೆ ಬಿ ನಾಗೇಂದ್ರ ಅವರು ಸಂಪುಟದಲ್ಲಿ ಇರ್ತಾರೆ ಅಂತ. ಆ ಆಶ್ವಾಸನೆ, ಆ ಭರವಸೆಯನ್ನ ಪೂರ್ಣಗೊಳಿಸಲೇಬೇಕಾದಂತಹ ಅನಿವಾರ್ಯತೆ. ಹಾಗಾಗಿ ಒನ್ಸ್ ಅಗೇನ್ ಬಿ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ರಘುಮೂರ್ತಿ ಅವ್ರಿಗೂ ಕೂಡ ಆಲ್ಮೋಸ್ಟ್ ಈ ಬಾರಿ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಕಾರಣ, ಬಹಳ ದಿನಗಳಿಂದ ದುಂಬಾಲು ಬೀಳ್ತಾ ಇದ್ರು, ನಮಗೊಂದು ಚಾನ್ಸ್ ಸಿಗಬೇಕಪ್ಪ, ಬರೀ ಹಿರಿಯರಿಗೆ ಪದೇ ಪದೇ ಚಾನ್ಸ್ ಗಳನ್ನ ಕೊಡ್ತಾ ಹೋದ್ರೆ ಕಿರಿಯರ ಪರಿಸ್ಥಿತಿ ಏನು? ನಾವು ಕೂಡ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀವಿ, ನಮಗೊಂದು ಅವಕಾಶ ಮಾಡಿಕೊಡಿ, ನಾವು ಕೂಡ ಕೆಲಸಗಳನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒತ್ತಡಗಳನ್ನ, ಲಾಬಿಗಳನ್ನ ಹಾಕ್ತಾ ಬಂದಿದ್ರು. ಹಾಗಾಗಿ ರಘುಮೂರ್ತಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಹಾಗಾಗಿ ಅವ್ರಿಗೂ ಕೂಡ ಈ ಬಾರಿ ಸಂಪುಟದಲ್ಲಿ ಚಾನ್ಸ್ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದೇ ರೀತಿ ಜಯಚಂದ್ರ ಅವ್ರಿಗೂ ಕೂಡ ಮೋಸ್ಟ್ಲಿ ಈ ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ಕೆಲವೊಂದು ಸಂಪುಟ ಪುನರಚನೆ ಆಗೋ ಹೊತ್ತಿಗೆ ಸಚಿವ ಸ್ಥಾನಗಳು ಸಿಗ್ತಾ ಹೋಗುತ್ತೆ. ಮೋಸ್ಟ್ಲಿ ಇಲ್ಲಿ ಜಾತಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಕೂಡ ಕೆಲವರಿಗೆ ಸಚಿವ ಸ್ಥಾನ ಸಿಗುವಂತಹ ಲೆಕ್ಕಾಚಾರಗಳಿದೆಯಂತೆ. ಅದರಲ್ಲಿ ಮೋಸ್ಟ್ಲಿ ಜಯಚಂದ್ರ ಅವರು ಕೂಡ ಒನ್ಸ್ ಅಗೇನ್ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಮೋಸ್ಟ್ಲಿ ಅವ್ರಿಗೊಂದು ಹಿಂಟ್ ಕೂಡ ಸಿಕ್ಕಿರಬಹುದು. ಅವರು ಕೂಡ ಆಸೆಗನುಗಳಿಂದ ಎದುರು ನೋಡ್ತಿದ್ದಾರೆ, ಯಾವಾಗಪ್ಪ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ. ಇವರಿಗೆಲ್ಲ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬಿಟ್ಟಿತ್ತಂತೆ, 2.5 ವರ್ಷ ಸುಮ್ಮನಿರಿ, ಪವರ್ ಶೇರಿಂಗ್ ವಿಚಾರ ಜಸ್ಟ್ ಸಿಎಂ ವಿಚಾರಕ್ಕೆ ಮಾತ್ರ ಅಲ್ಲ, ಬದಲಾಗಿ ಸಚಿವ ಸ್ಥಾನಗಳಿಗೂ ಸಂಬಂಧಪಟ್ಟಂತೆ ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೆಲವರಿಗೆ 2.5 ವರ್ಷ ಆದ್ಮೇಲೆ ನಿಮಗೆ ಚಾನ್ಸ್ ಸಿಗುತ್ತೆ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ರು. ಹಾಗಾಗಿ ಕೆಲವರು ಕಾಯ್ತಾ ಇದ್ರು. ಅದರಲ್ಲಿ ಜಯಚಂದ್ರ ಅವರು ಕೂಡ ಒಬ್ರು. ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದುವರೆದು ಎಂ ಕೃಷ್ಣಪ್ಪ ಅವರು ಆರಂಭದಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ನನಗೊಂದು ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟವರು. ಕಾರಣ, ಪ್ರಬಲ ಶಾಸಕರು, ಹಾಗಾಗಿ ಅವರು ಕೂಡ ದುಂಬಾಲ್ ಬಿದ್ದಿದ್ರಿಂದ ಫಸ್ಟ್ ಟೈಮ್ ಚಾನ್ಸ್ ಸಿಗ್ಲಿಲ್ಲ. ಬಟ್ ಅವರಿಗೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಂತೆ, ಡೋಂಟ್ ವರಿ, ಮುಂದಿನ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆಗೋ ಹೊತ್ತಿಗೆ ನೀವು ಸಂಪುಟದಲ್ಲಿ ಇರ್ತೀರಿ, ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೀವಿ, ಆ ಭರವಸೆಯನ್ನ ಈಡೇರಿಸ್ತೀವಿ. ಅದರಂತೆ ಎಂ ಕೃಷ್ಣಪ್ಪ ಅವರು ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಕಾಣಿಸ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ BK ಹರಿಪ್ರಸಾದ್, ಹಿರಿಯರು, ಒಂದು ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಪ್ತರಾಗಿದ್ರು ಕೂಡ ಸಿದ್ದರಾಮಯ್ಯನವರಿಂದ ಮುನಿಸ್ಕೊಂಡೇ ಅವರು ಕೆಲ ಬಾರಿ ಅಸಮಾಧಾನಗಳನ್ನ ಹೊರ ಹಾಕಿದವರು. ಬಟ್ ಈಗ ಹಾಗಿಲ್ಲ ಬಿಡಿ ಪರಿಸ್ಥಿತಿ. BK ಹರಿಪ್ರಸಾದ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹತ್ತಿರದವರು. ಹಾಗಾಗಿ ಹರಿಪ್ರಸಾದ್ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಚಾನ್ಸ್ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಾರಿ ಸಂಪುಟದಲ್ಲಿ BK ಹರಿಪ್ರಸಾದ್ ಅವರು ಕೂಡ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಅಸ್ತು ಅನ್ನುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಅಸಮಾಧಾನಗಳಿತ್ತು, ಬಹಿರಂಗವಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ಆ ಮುನಿಸು ಮರ್ತಂತೆ ಕಾಣಿಸುತ್ತೆ. ಹಾಗಾಗಿ ಈ ಬಾರಿ ಅವ್ರಿಗೆ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದುವರೆದು UT ಖಾದರ್ ಅವರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಸಚಿವರಾಗಬೇಕು ಅಂತ ಎದುರು ನೋಡ್ತಾ ಇದ್ರು. ಈ ಹಿಂದೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪ್ರಬಲ ಖಾತೆಯನ್ನ ನಿಭಾಯಿಸಿರುವಂತಹ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನನಗೊಂದು ಖಾತೆ ಬೇಕು ಅಂತ ಕೇಳಿದಾಗ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ, ಬದಲಾಗಿ ಅವರನ್ನ ಸ್ಪೀಕರ್ ಮಾಡಲಾಯಿತು. ಬಟ್ ಇನ್ನು ಮುಂದೆ ಸ್ಪೀಕರ್ ಆಗಿ ಮುಂದುವರಿತಾರ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. UT ಖಾದರ್ ಅವರು ಸ್ವಲ್ಪ ದಿನಗಳ ಕಾಲ ಓಕೆ ಅಂತ ಸ್ಪೀಕರ್ ಸ್ಥಾನಕ್ಕೆ ಒಪ್ಕೊಂಡ್ರು ಕೂಡ ಮಾನಸಿಕವಾಗಿ ಅವರಿಗೆ ಸಚಿವ ಸ್ಥಾನದ ಮೇಲೆ ಆಸೆ ಇದೆ. ಹಾಗಾಗಿ ಮೋಸ್ಟ್ಲಿ ಅವರಿಗೆ ಸಚಿವ ಸ್ಥಾನ ಈ ಬಾರಿ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ರೂಪಾ ಶಶಿಧರ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ನಾರಿ ಶಕ್ತಿನೇ ನಮ್ಮ ಶಕ್ತಿ ಅಂತ ಪದೇ ಪದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೂ ಹೇಳ್ತು, ಅಧಿಕಾರಕ್ಕೆ ಬರೋ ಮುಂಚೆನೂ ಹೇಳ್ತು, ಅತಿ ಹೆಚ್ಚಿನ ಟಿಕೆಟ್ಗಳನ್ನ ನಮ್ಮಲ್ಲಿ ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ನಿಮಗೆಲ್ಲ ಗೊತ್ತು, ಒಂದು ಸಂಪುಟ
ಪುನರ್ರಚನೆ ಆಗುತ್ತೆ ಅಥವಾ ರಚನೆ ಆಗುತ್ತೆ ಅನ್ನೋ ಹೊತ್ತಿಗೆ ಅಲ್ಲಿ ಮಹಿಳೆಯರಿಗೂ ಕೂಡ ಸಚಿವ ಸ್ಥಾನ ಇದ್ದೇ ಇರುತ್ತೆ. ಗೊತ್ತಿಲ್ಲಪ್ಪ, ರೂಪಾ ಶಶಿಧರ್ ಅವರು ನಿಭಾಯಿಸುವಂತಹ ಖಾತೆ ಒಂದಿರುತ್ತೆ, ಬಟ್ ಇದ್ದವರಿಗೆ ಕೊಟ್ಟು ಇವ್ರಿಗೆ ಅವಕಾಶ ಮಾಡಿಕೊಡ್ತಾರಾ ಗೊತ್ತಿಲ್ಲ. ಬಟ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕರು ಆಶ್ಚರ್ಯ ಪಡಬೇಕಾಗಿಲ್ಲ. ಅಪ್ಪಾಜಿ ನಾಡಗೌಡ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಲಿಸ್ಟ್ ಅಲ್ಲಿ. ಸೊ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಲಿಂಗಾಯತ ಪ್ರಬಲ ಸಮುದಾಯ, ಆ ಸಮುದಾಯದಿಂದ ಕೆಲವರಿಗೆ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಡಗಳು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇದೆ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪ್ರಮುಖವಾಗಿ ಲಿಂಗಾಯತರನ್ನ ಕಡೆಗಣನೆ ಮಾಡ್ತು ಅಂತ ಕೆಲ ಲಿಂಗಾಯತ ಸಮುದಾಯದವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಕೆಲ ಪ್ರಬಲ ನಾಯಕರೆಲ್ಲ ಕಾಂಗ್ರೆಸ್ ಜೊತೆಗೆ ನೋಡಿದ್ದೀವಿ. ಹಾಗಾಗಿ ಅವರಿಗೆ ಕೊಡಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಸೊ ಆ ಸಮುದಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಈ ಬಾರಿ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ. ಅದೇ ರೀತಿ ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆಯಪ್ಪ ಈ ಬಾರಿ ಸಚಿವ ಸ್ಥಾನದ ಲಿಸ್ಟ್ ಅಲ್ಲಿ. ಸೊ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರಮುಖವಾಗಿ ಇಲ್ಲೂ ಕೂಡ ಒನ್ಸ್ ಅಗೇನ್ ಜಾತಿ ಲೆಕ್ಕಾಚಾರಗಳು, ಆ ಜಾತಿ ಲೆಕ್ಕಾಚಾರದಲ್ಲಿ ಅವರಿಗೆ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ನೆಲಮಂಗಲ ಶ್ರೀನಿವಾಸ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅವರ ಪ್ರಯತ್ನಗಳು, ಅವರ ಲಾಭಿ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಇವರೆಲ್ಲರ ಹೆಸರು ಕೂಡ ಸಂಪುಟಕ್ಕೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ನಾವು ಕೊಟ್ಟಿರುವಂತಹ ಲಿಸ್ಟ್ ಇದೆಯಲ್ಲ, ಆಲ್ಮೋಸ್ಟ್ ಇದರಲ್ಲಿ ಬಹುತೇಕರು ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದು ನಿಶ್ಚಿತ ಅಂತ ಇದೆ ಕಾಂಗ್ರೆಸ್ನ ಮೂಲಗಳು.